ಚಂದ್ರಬಾಬು ನಾಯ್ಡು ನಿತೀಶ್ ಮನಸ್ಸು ಬದಲಾಯಿಸಿದ್ರೆ ಕೇಂದ್ರದಲ್ಲಿ ಇಂಡಿ ಕೂಟ ಸರ್ಕಾರ ರಚಿಸುವ ಅವಕಾಶ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವರಿಬ್ರು ನಮಗೆ ಸಪೋರ್ಟ್ ಮಾಡಿದ್ರೆ ಸರ್ಕಾರ ರಚನೆಯಾಗುತ್ತೆ. ಪ್ರಧಾನಿ ಯಾರಾಗ್ತಾರೆ ಅಂತ ನಾವು ಹೇಳೋಕೆ ಬರಲ್ಲ, ಆದ್ರೆ ಚಂದ್ರಬಾಬು ಹಾಗೆ ನಿತೀಶ್ ನಮಗೆ ಬೆಂಬಲವನ್ನ ನೀಡಬೇಕು ಅಂತ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಬ್ಬರ ಸಪೋರ್ಟ್ ಕೂಡ ನಮಗೆ ಇಂಪಾರ್ಟೆಂಟ್. ಅವರು ಸಪೋರ್ಟ್ ಮಾಡಿದ್ರೆ ಸರ್ಕಾರ ರಚನೆ ಆಗುತ್ತೆ. ಇನ್ನು ಪ್ರಧಾನಿ ಯಾರಾಗ್ತಾರೆ ಅನ್ನೋದನ್ನ ನಾವು ಹೇಳೋದಕ್ಕೆ ಬರಲ್ಲ. ಹಿಂದಿನ ವಿಷಯಗಳನ್ನೆಲ್ಲ ತೆಗೆದುಕೊಂಡು ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಇಂಡಿ ಅಲಯನ್ಸ್ ಸರ್ಕಾರವನ್ನ ರಚಿಸುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಇಲ್ಲಿ ಕಿಂಗ್ ಮೇಕರ್ಗಳಾಗಿರುವಂತಹ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಅವರ ತೀರ್ಮಾನವೇ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಹಳೆಯದನ್ನೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಮನಸ್ಸು ಬದಲಾಯಿಸಿದ್ರೆ ಸಾಧ್ಯ ಇದೆ ಇಂಡಿ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಅಂತ ಹೇಳಿದ್ದಾರೆ. ಇವತ್ತಿಗೂ ಕೂಡ ಸರ್ಕಾರ ಮಾಡುವಂಥ ಅವಕಾಶಗಳಿದ್ದಾವೆ. ಒಂದು ವೇಳೆ ಚಂದ್ರಬಾಬು ನಾಯ್ಡು ಅವರು ಮತ್ತು ನಮ್ಮ ನಿತೀಶ್ ಕುಮಾರ್ ಅವರು ಅವರೇನಾದರೂ ಕೂಡ ಮನಸ್ಸು ಬದಲಾಯಿಸಿ ನಮ್ಮ ಪಕ್ಷಕ್ಕೆ, ನಮ್ಮ ಅಲಯನ್ಸಿಗೆ ಸಪೋರ್ಟ್ ಮಾಡಿದ್ದೇ ಆದರೆ ನಮ್ಮ ಅಲಯನ್ಸ್ನವರು ಸರ್ಕಾರ ಮಾಡೋದಕ್ಕೆ ಆಗ್ತದೆ. ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ನಾವು ಹೇಳೋಕ್ಕೆ ಬರೋದಿಲ್ಲ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಅವರು ಬೇರೆ ಬೇರೆ ಕಾರಣಗಳಿಂದ ಹಿಂದೆ ಎಲ್ಲ ಇದೆ, ಕಾರಣಗಳು ಬೇಕಾದಷ್ಟಿದ್ದಾವೆ. ಚಂದ್ರಬಾಬು ನಾಯ್ಡು ಅವರಿಗೆ ಅವರು ಯಾವ ರೀತಿ ನಡೆಸ್ಕೊಂಡ್ರು, ನಿತೀಶ್ ಕುಮಾರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡ್ರು BJP ಅವರು, ಅದನ್ನೆಲ್ಲ ಒಂದು ವೇಳೆ ಏನಾದರೂ ಹಿಂದಿನ ವಿಷಯಗಳನ್ನು ಅವರು ಮನಸ್ಸಿಗೆ ತಗೊಳ್ಳೋದಾದರೆ, ಮನಸ್ಸನ್ನು ಬದಲಾಯಿಸೋದಾದರೆ ಖಂಡಿತವಾಗಿ ಇಂಡಿಯಾ ಅಲಯನ್ಸ್ ಸರ್ಕಾರ ಮಾಡುತ್ತೆ. ಇನ್ನು ರಾಜ್ಯದಲ್ಲಿ ನಾವು ನಿರೀಕ್ಷೆ ಮಾಡಿದ ಫಲಿತಾಂಶ ಬಂದಿಲ್ಲ ಅಂತ ಕೂಡ ಗೃಹ ಸಚಿವರು ಬೆಂಗಳೂರಿನಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ತವರು ಜಿಲ್ಲೆಯಲ್ಲಿ ಸಿಎಂ ಹಾಗೆ ಡಿಸಿಎಂ ಸಚಿವರಿಗೆ ಹಿನ್ನಡೆಯಾಗಿದೆ. ಸಿಎಂ ಡಿಸಿಎಂ ಹಾಗೆ ರಾಜಣ್ಣ ಲಕ್ಷ್ಮಿ ನನಗೆ ಸೆಟ್ ಬ್ಯಾಕ್ ಆಗಿದೆ, ಹೈಕಮಾಂಡ್ ಏನ್ ಹೇಳುತ್ತದೆಯೋ ನೋಡೋಣ ಅಂತ ಪರಮೇಶ್ವರ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ನಿನ್ನೆಯ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. 28ಕ್ಕೆ 28 ಕ್ಷೇತ್ರವನ್ನು ಕೂಡ ನಾವು ಗೆಲ್ತೀವಿ ಅನ್ನುವಂಥ ಒಂದು ವಿಶ್ವಾಸದಲ್ಲಿದ್ರು ಕಾಂಗ್ರೆಸ್. ಆದರೆ ಕೇವಲ 9 ಸ್ಥಾನಕ್ಕೆ ಮಾತ್ರ ಕಾಂಗ್ರೆಸ್ ಈಗ ತೃಪ್ತಿಯನ್ನ ಪಟ್ಟುಕೊಳ್ಬೇಕಾಗಿದೆ. ನಾವು ನಿರೀಕ್ಷೆ ಮಾಡಿದ್ದು ಫಲಿತಾಂಶ ಬರಲಿಲ್ಲ. ನಾವು ಕನಿಷ್ಠ 20 ಸ್ಥಾನಗಳನ್ನು ಗೆದ್ದಿದ್ದೇವೆ ಅಂತ ಹೇಳಿ ನಾವು ಅಂದಾಜು ಮಾಡಿದ್ದು. ಆದರೆ ನಮ್ಮ ಲೆಕ್ಕಾಚಾರ ಸ್ವಲ್ಪ ತಪ್ಪಿದೆ. ಆದರೂ ಕೂಡ ನಮ್ಮ ವೋಟ್ ಶೇರ್ ಜಾಸ್ತಿ ಆಗಿದೆ ಮತ್ತು ನಮಗೆ 1 ಸ್ಥಾನ ಇದ್ದದ್ದು 2019ರಲ್ಲಿ 9 ಸ್ಥಾನವನ್ನು ಗೆದ್ದಿದ್ದೇವೆ. ಇದು ಕೂಡ ಒಂದು ರೀತಿಯಲ್ಲಿ ನಮಗೆ ಸಮಾಧಾನವನ್ನು ತಂದಿದೆ, ಆದರೆ ಸಂತೋಷ ತಂದಿಲ್ಲ. ಯಾಕೆಂದರೆ ನಾವು ಆಡಳಿತ ಪಕ್ಷವಾಗಿ ರಾಜ್ಯದಲ್ಲಿ ಕನಿಷ್ಠ 20 ಸೀಟ್ಗಳನ್ನಾದರೂ ನಾವು ಗೆದಿಬೇಕಾಗಿತ್ತು. ಆದರೆ ಜನರ ತೀರ್ಪು ಇವತ್ತು ಬೇರೆ ಥರನೇ ಆಗಿದೆ. ಅದನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.